ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ ಆರ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಥರ್ಡ್ ಸೆಮಿಸ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ಯೂಲ್ 1 ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಸಪ್ರೇಟಾಗಿ ಹೇಳ್ತಾ ಇದ್ದೇನೆ. ಓಕೆ, ಆ್ಯಂಡ್ ಈ ವಿಡಿಯೋನ ಮಾಡ್ಯೂಲ್ 5 5 ಮಾಡ್ಯೂಲ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಬೈ ಟುಮಾರೋ ಆಫ್ಟರ್ನೂನ್ ಒಳಗಡೆ ಎಲ್ಲದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಇವತ್ತೇ 2 ಅಥವಾ 3 ಮಾಡ್ಯೂಲ್ಸನ್ನು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಡೋಂಟ್ ಸ್ಕಿಪ್ ಎನಿಥಿಂಗ್, ಡೋಂಟ್ ಪ್ಲೀಸ್. ಅದು ಎಷ್ಟೇ ಟೈಮ್ ರಿಪೀಟ್ ಆಗಲಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಪ್ರೀವಿಯಸ್ಲಿ ಇವಾಗ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, DDCO ಅಲ್ಲಿ ಕೂಡ ಕ್ವಶನ್ ಪೇಪರಲ್ಲಿ ಫಸ್ಟ್ ಮಾಡ್ಯೂಲ್ ಮತ್ತು ಸೆಕೆಂಡ್ ಮಾಡ್ಯೂಲ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಇದ್ದಿತ್ತು. ಆ್ಯಂಡ್ ಈವನ್ ಆಪರೇಟಿಂಗ್ ಸಿಸ್ಟಮಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಇದ್ದಿತ್ತು. ಆ್ಯಂಡ್ ನಾನು ಒಂದು ಹೇಳ್ತೇನೆ ಸ್ಟೂಡೆಂಟ್ಸ್, ಐ ಡೋಂಟ್ ವಾಂಟ್ ಟು ಬಿ ಇನ್ ಅ ಗುಡ್ ಬುಕ್ ವಿತ್ ಎವ್ರಿ ಒನ್. ನಾನು ಎಲ್ಲರ ಜೊತೆ ಒಳ್ಳೆ ಗುಡ್ ಬುಕ್ಕಲ್ಲಿ ಇರಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇರೋದನ್ನು ಫ್ರ್ಯಾಂಕಾಗಿ ಹೇಳ್ತೇನೆ ನೋಡಿ. ಆಪರೇಟಿಂಗ್ ಸಿಸ್ಟಮ್ ಮತ್ತು ಇದು DDCO ಎರಡರಲ್ಲೂ ಕೂಡ ಕ್ವಶನ್ ಪೇಪರಲ್ಲಿ 55 to 70 ಸ್ಕೋರ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಟಫ್ ಇದ್ದಿತ್ತಾ ಸರ್? ಯಾರಿಗೆ ಕೇಳಿದರೆ ಯಾರ್ಯಾರು 70 ಅಬೋನು ಸ್ಕೋರ್ ಮಾಡ್ಬೋದಿತ್ತು. ಬಟ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದರೆ 70 ಅಬೋ ಅಥವಾ 80 ಅಬೋ ಸ್ಕೋರ್ ಮಾಡಲಿಕ್ಕೆ ಟಫ್ ಇದ್ದಿತ್ತು. ಬಟ್ 55ಇಂದ 70 ಸ್ಕೋರ್ ಮಾಡಲಿಕ್ಕೆ ಟಫ್ ಇರಲಿಲ್ಲ. ನಾನೆಲ್ಲ ಕ್ವಶನ್ ಪೇಪರ್ನು ನೋಡಿದ್ದೇನೆ, ಪ್ಲಸ್ ನಾನು ಕೊಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ನು ನೋಡಿದ್ದೇನೆ. 55 to 70 ಸ್ಕೋರ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆಪರೇಟಿಂಗ್ ಸಿಸ್ಟಮಲ್ಲಿ ಫಸ್ಟ್ ಮಾಡ್ಯೂಲಲ್ಲಿ ಒಂದು ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು, ಕ್ಲೌಡ್ ಕಂಪ್ಯೂಟಿಂಗ್ ಅಂತೆ. ಅದನ್ನು ಕೇಳಿದ್ದಾರೆ, ಅದು ಎಲ್ಲಿಂದ ತೆಗೆದಿದ್ದಾರೋ ಗೊತ್ತಿಲ್ಲ. ಅದು ಈಗ ಕ್ವಶನ್ ಪೇಪರ್ ಸೆಟ್ಟರ್ ಏನು ಮಾಡ್ತಾ ಇದ್ದಾರೆ ಗೊತ್ತುಂಟು, ಅವ್ರ ತಲೆಯಲ್ಲಿ ಏನಿರುತ್ತೋ ನನಗೆ ಗೊತ್ತಿಲ್ಲ. ಅವ್ರ ಕಾಲೇಜ್ ಸ್ಟೂಡೆಂಟು ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಹೋಗ್ತಾರೆ ಅವ್ರ ಕಾಲೇಜ್ ಸ್ಟೂಡೆಂಟಿಗೆ ಇದನ್ನು ಹೇಳಿರ್ತಾರೆ, ಇದು ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡು ಹೋಗಿ ಅಂತ. ಬೇರೆ ಸ್ಟೂಡೆಂಟ್ಗಳು ಎಲ್ಲಿಂದ ತೆಗೆದಿರ್ತಾರೆ, ಈ ಪ್ರಾಬ್ಲಮ್ ಬರುತ್ತೆ ಅಂತ ಅವ್ರಿಗೆ ಹೇಳಿರ್ತಾರೆ. ಐ ಡೋಂಟ್ ನೋ, ಅವ್ರ ಕಾಲೇಜ್ ಸ್ಟೂಡೆಂಟ್ VT ಟಾಪರ್ ಆಗಬೇಕಂತ ಅಂದ್ಕೊಳ್ತಾರೋ ಅಥವಾ ಬೇಕಂತ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅದು ಪ್ಲಸ್ ಇನ್ನೊಂದು ಮಲ್ಟಿ ಲೆವೆಲ್ ಸ್ಕೆಡ್ಯೂಲಿಂಗ್ ಇದೆಯಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಕರ್ನಲ್ ಲೆವೆಲ್ ಸಮಥಿಂಗ್ ಅದನ್ನು ಕೊಟ್ಟಿದ್ದಾರೆ. ಲೈಕ್ ಯಾವುದರಲ್ಲಿ ಕ್ವಶನ್ ಅಲ್ಲದು ಆ್ಯಕ್ಚುಲಿ OS ಸಿಂಪಲ್ ಸ್ಟ್ರಕ್ಚರ್, ಲೇಯರ್ಡ್ ಸ್ಟ್ರಕ್ಚರ್, ಮೈಕ್ರೋ ಕರ್ನಲ್ಸ್, ಅದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್. ಸೊ ಫಸ್ಟ್ ಮತ್ತು ಸೆಕೆಂಡ್ ಮಾಡ್ಯೂಲಲ್ಲಿ ನಾನು ಹೇಳೋದು ಔಟ್ ಆಫ್ 20ಯಲ್ಲಿ 10 ಅಂತೂ ಆರಾಮ್ ಸ್ಕೋರ್ ಮಾಡೋ ಕ್ವಶನ್ ಬಂದಿದ್ದಿತ್ತು ಎರಡೂ ಮಾಡ್ಯೂಲಲ್ಲಿ. ಯಾಕಂದರೆ ವೇರಿಯಸ್ ಟೈಪ್ಸ್ ಆಫ್ ಸಿಸ್ಟಮ್ಸ್ ಕಾಲ್ಸ್ ಕೊಟ್ಟಿದ್ರು ವಿತ್ ಎಕ್ಸಾಂಪಲ್. ಅದು ಬಿಟ್ಟರೆ ಡ್ಯುವೆಲ್ ಮೋಡ್ ಆಪರೇಷನ್ ಬಂದೇ ಬರುತ್ತೆ ಅಂತ ಹೇಳಿದ್ದೇನೆ. ವಾಟ್ ಇಟ್ಸ್ ನೀಡ್ ಅಂತ ಎಕ್ಸ್ಟ್ರಾ ಕೇಳಿದ್ದಾರೆ. ನೀವು ಅಟ್ಲೀಸ್ಟ್ ಡ್ಯುವೆಲ್ ಮೋಡ್ ಆಪರೇಷನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು 3 ಮಾರ್ಕ್ಸ್ ಕೊಡ್ತಾ ಇದ್ದಿದ್ರು. ಪ್ಲಸ್ ವೇರಿಯಸ್ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್ ಅದು 8 ಮಾರ್ಕ್ಸಿಗೆ ಬಂದಿದೆ. ಒಂದು 10 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಸ್ಟೂಡೆಂಟ್ಸ್. ಓಕೆ, ಅದು ಬೇಡವಾ? ಸೆಕೆಂಡ್ ಕ್ವಶನಲ್ಲಿ ನಾನು ಹೇಳಿದ್ದೆ ಟೈಮ್ ಶೇರಿಂಗ್ ಸಿಸ್ಟಮ್, ಮಲ್ಟಿ ಪ್ರೋಗ್ರಾಮ್ಡ್ ಬ್ಯಾಚ್ ಸಿಸ್ಟಮ್ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ನೀವು ಓದ್ಕೊಂಡು ಹೋಗಿದ್ರೆ ಇಲ್ಲೋ ಗೊತ್ತಿಲ್ಲ. ಬಟ್ ಅವು ಫಸ್ಟ್ ಮಾಡ್ಯೂಲಲ್ಲಿ ಒಂದು 10 ಮಾರ್ಕ್ಸ್ ತೆಗಿಲಿಕ್ಕೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೆಕೆಂಡ್ ಮಾಡ್ಯೂಲಲ್ಲಿ ಇಂಟರ್ ಪ್ರಾಸೆಸ್ ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ 8 ಮಾರ್ಕ್ಸಿಗೆ. ಅಟ್ಲೀಸ್ಟ್ 10 ಮಾರ್ಕ್ಸ್ ತೆಗಿಲಿಕ್ಕೂ ಪ್ರಾಬ್ಲಮ್ ಇರಲಿಲ್ಲ ಸೆಕೆಂಡ್ ಮಾಡ್ಯೂಲಲ್ಲಿ. ಓಕೆ, ಇನ್ನು 3rd, 4th, 5th ಮಾಡ್ಯೂಲ್ ವಾಸ್ ಈಸಿ. 3rd ಮಾಡ್ಯೂಲ್ ಈಸಿ ಇದ್ದಿತ್ತು. 4th ಮಾಡ್ಯೂಲಲ್ಲಿ ಸ್ವಲ್ಪ ಒಂದು ಕಂಟಿಜಿಯಸ್ ಮೆಮೊರಿ ಅಲೋಕೇಶನ್ ಕೇಳಿದ್ದಾರೆ. ಅದು ನಿಮ್ಗೆ ಗೊತ್ತಿದ್ದತ್ತು ಎಲ್ಲೋ ಗೊತ್ತಿಲ್ಲ. ಪ್ರಾಸೆಸ್ ಡಿಮ್ಯಾಂಡ್ ಪೇಜಿಂಗ್ ಅದನ್ನು ಯೂಶ್ವಲ್ ಆಗಿ ಕೇಳ್ತಾರೆ. ಓಕೆ, ಸೊ ಅಲ್ಲಿ ಅದು ಬಿಟ್ಟರೆ 5th ಮಾಡ್ಯೂಲಲ್ಲಿ ಒಂದು ಫೈಲ್ ಸಿಸ್ಟಮ್ ಇಂಪ್ಲಿಮೆಂಟೇಷನ್ ಕೇಳಿದರು, ಫ್ರೀ ಸ್ಪೇಸ್ ಮ್ಯಾನೇಜ್ಮೆಂಟ್ ಕೇಳಿದರು. ಇದಿಷ್ಟು ಸ್ವಲ್ಪ ಟಫ್ ಇದ್ದಿತ್ತು. ಬಟ್ ನಾನು ಹೇಳ್ತೇನೆ ನೋಡಿ, 55ಇಂದ 70 ತೆಗಲಿಕ್ಕೆ ಇದೇನು ಪ್ರಾಬ್ಲಮ್ ಇರಲಿಲ್ಲ. ಓಕೆ, ನನ್ನ ಅನಿಸಿಕೆ ಪ್ರಕಾರ. ನಾನಿಲ್ಲಿ ವಿ ವಾಂಟ್ ಜಸ್ಟಿಸ್ ಅದಿದೆಲ್ಲ ನಾನು ಹೇಳೋದಿಲ್ಲ. ಯಾಕಂತ ಕೇಳಿದರೆ ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು ಸ್ಟೂಡೆಂಟ್ಸ್. ರೀಸೆಂಟಾಗಿ ನಮ್ಮದು ಒಂದು ಕಾಲೇಜ್ XYZ ಅನ್ನೋ ಒಂದು ಬೆಂಗಳೂರಿನ ಕಾಲೇಜ್. ಆ ಕಾಲೇಜಿಗೆ ಒಂದು ಕಂಪನಿ ಬಂದಿದೆ, ಇನ್ಫೋಸಿಸ್ ಅಂತ. ಓಕೆ, ಇನ್ಫೋಸಿಸ್ ಅವ್ರು ಬಂದರೆ ಗೊತ್ತಿದೆ, ಈಗ ಅಂತ ಇದಾದರೂ ಅವರೊಂದು 5-10 ಮೆಂಬರ್ಸನ್ನು ತೊಗೊಂಡು ಹೋಗ್ತಾರೆ. ಈ ಕಂಪನಿಯಲ್ಲಿ ನಾನಿದು ಕಾಲೇಜಿಗೆ ಹೋಗಿ ಕ್ಯಾಂಪಸ್ ವಿಸಿಟ್ ಮಾಡ್ತಾ ಇದ್ದೆ. ನನಗೆ ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದ ಮೇಲೆ ಗೊತ್ತಾಗುತ್ತೆ. ಎಂಟ್ರಿ ಕೊಟ್ಟಾಗ ಕಾಲೇಜ್ ಎದುರುಗಡೆ 14 lakhs ಪ್ಯಾಕೇಜ್, 8 lakhs ಪ್ಯಾಕೇಜ್, 20 ಮೆಂಬರ್ಸ್, 30 ಮೆಂಬರ್ಸ್ ಅಂತ. ಒಳಗಡೆ ಹೋಗಿ ನೋಡಿದಾಗ ನಾನು ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡ್ತಾ ಇದ್ದೇನೆ, 3rd ಇಯರ್ ಮತ್ತು ಫೈನಲ್ ಇಯರ್. ಏನಾಗ್ತಾ ಇದೆ ಕೇಳಿದರೆ, ಫಸ್ಟ್ ರೌಂಡಲ್ಲಿ ಅವ್ರದ್ದು ಫಸ್ಟ್ ಆ್ಯಪ್ಟಿಟ್ಯೂಡ್ ಅಥವಾ ಇದಿರುತ್ತೆ, ಮ್ಯಾಥ್ಸ್ ಇರುತ್ತೆ, ಆ್ಯಪ್ಟಿಟ್ಯೂಡ್ ಮ್ಯಾಥ್ಸು. ಸ್ಮಾಲ್ ಕೋಡ್ ಸ್ನಿಪ್ಪೆಟನ್ನು ಕೊಟ್ಟು ಎರರನ್ನು ಫೈಂಡ್ ಔಟ್ ಮಾಡೋದು ಅಥವಾ ಫಿಲ್ ಮಾಡಲಿಕ್ಕೆ ಹೇಳ್ತಾರೆ. ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆಗಿದ್ದು ಓನ್ಲಿ 1 ಸ್ಟೂಡೆಂಟ್, ಆಯಿತಾ. ಸೆಕೆಂಡ್ ರೌಂಡಲ್ಲಿ ಅವಳು ಸೆಲೆಕ್ಟ್ ಆಗಲಿಲ್ಲ. ವಿದೌಟ್ ಅಂದರೆ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಬಂದಂಥ ಇನ್ಫೋಸಿಸ್ ಹಾಗೆ ಹೋದ್ರಂತೆ. ಒಬ್ಬರು ಪ್ಲೇಸ್ ಆಗಿಲ್ಲ. ಇನ್ನು ಬ್ಯಾಚ್ 1 ಅವ್ರು ಬ್ಯಾಚ್ 1, ಬ್ಯಾಚ್ 2, ಬ್ಯಾಚ್ 3 ಆ ಥರ ಮಾಡ್ತಾರೆ. ಬ್ಯಾಚ್ 1ನಲ್ಲಿ ಒಬ್ಬರು ಕೂಡ ಸೆಲೆಕ್ಟ್ ಆಗಿಲ್ಲಂತೆ. ಯಾರನ್ನ ಬ್ಲೇಮ್ ಮಾಡ್ತೀರಾ ನೀವು? ಕಾಲೇಜವ್ರು ಏನೂ ಸ್ಕಿಲ್ಸ್ ಬಗ್ಗೆ ಡೆವಲಪ್ ಮಾಡಲಿಕ್ಕೆ ಅವರು ಟೆನ್ಷನೇ ತಗೊಳ್ಳೋದಿಲ್ಲಂತೆ. ಈಗ ಕಾಲೇಜವ್ರನ್ನ ನೀವು ಬ್ಲೇಮ್ ಮಾಡ್ತೀರಾ? ಕಾಲೇಜವ್ರು ಏನು ಹೇಳ್ತಾರೆ, ಇಲ್ಲ ನಾವು ಕಂಪನಿ ಕರೆಸಿದ್ರು, ಅವ್ರು ಅದನ್ನು ಏನು ಇದಿರಲಿಲ್ಲ, ಸ್ಕಿಲ್ಸ್ ಇರಲಿಲ್ಲ, ಅವ್ರಿಗೆ ಕ್ರ್ಯಾಕ್ ಮಾಡೋವಂಥ ಎಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಎಲ್ಲರೂ ಬ್ಲೇಮ್ ಮಾಡೋದು ನೀವೇ. ನೀವು VTUನ ಬ್ಲೇಮ್ ಮಾಡಲಿಕ್ಕಾಗೋದಿಲ್ಲ, ಕಾಲೇಜನ್ನ ಬ್ಲೇಮ್ ಮಾಡಲಿಕ್ಕಾಗೋದಿಲ್ಲ, ಪ್ಯಾರೆಂಟ್ಸನ್ನ ಬ್ಲೇಮ್ ಮಾಡಲಿಕ್ಕಿಲ್ಲ, ನಿಮ್ಮ ಟೀಚರ್ಸನ್ನು ಬ್ಲೇಮ್ ಮಾಡಲಿಕ್ಕಾಗೋದಿಲ್ಲ. ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಸ್ಟೂಡೆಂಟ್ಸ್. ನೀವು ಸುಮ್ಮನೆ ಎಲ್ಲದನ್ನು ಕೂಡ ಇದು ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ, ನಾನು ಯಾವುದು ಶುಗರ್ ಕೋಟಾಗಿ ನಾನು ಹೇಳ್ತಾ ಇಲ್ಲ. ನಿಮ್ಮ ಜಾಬ್ ಬೇಕಾ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಳ್ಬೇಕು, ಕಷ್ಟಪಟ್ಟು ಓದಬೇಕು.
ನೀವು ಒಂದು ಮಾಡ್ಯೂಲಿಂದ 4 ಕ್ವಶನ್ ಕೊಟ್ಟು ನಾನು ಇಂಪಾರ್ಟೆಂಟ್ ಓದ್ಕೊಳ್ತೇನೆ ಅಂದರೆ ಇಟ್ಸ್ ನಾಟ್ ಗುಡ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಹೇಳ್ತೇನಲ್ಲ, ಇಟ್ಸ್ ನಾಟ್ ಗುಡ್. ಅಟ್ಲೀಸ್ಟ್ ಒಂದು 10 ಕ್ವಶನ್ಸ್ ಆದರೂ ಓದಿ, 20ಯಲ್ಲಿ 10 ಮಾರ್ಕ್ಸ್ ಆದರೂ ಬರುತ್ತೆ. ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ. ನಾನು ನಿಮಗೆ ಹಾರ್ಶ್ ಅಂತ ಹೇಳ್ಬೋದು, ಇಟ್ ಈಸ್ ಬಿಟರ್ ಟ್ರೂತ್. ನಾನು ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ವಿಸಿಟ್ ಮಾಡ್ತಾ ಇದ್ದೇನೆ. ದಟ್ ಟು ಐ ಆಮ್ ಟಾಕಿಂಗ್ ವಿತ್ 3rd ಇಯರ್ ಆ್ಯಂಡ್ ಫೈನಲ್ ಇಯರ್ ಸ್ಟೂಡೆಂಟ್ಸು. ಮತ್ತು ಕಾಲೇಜ್ ಎದುರುಗಡೆ ನೋಡಿದಾಗ 10 lakhs 20 lakhs, ಯಾವುದೊಂದು ಕಾಲೇಜ್ 32 lakhs ಅಂತ ಹಾಕೊಂಡಿದ್ದಾರೆ. ಆಫ್ ಕ್ಯಾಂಪಸಲ್ಲಿ ಆಗಿದ್ದನ್ನೆಲ್ಲದನ್ನು ಹಾಕೊಳ್ತಾ ಇದ್ದಾರೆ. ಓಕೆ, ಸೊ ಯು ಕಾಂಟ್ ಬ್ಲೇಮ್ ದ ಸಿಸ್ಟಮ್. ನೀವು ಇಲ್ಲಿ ಕಾಲೇಜಿನ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು ಪ್ಲೀಸ್. ಓಕೆ, ಇನ್ನಾದರೂ ನೀವು ಎಚ್ಚೆತ್ತುಕೊಳ್ಳಿ. ನಾನಿಲ್ಲಿ ಬಂದ್ಕೊಂಡು ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಟೈಮ್ ಇಲ್ಲ, ಇಲ್ಲ ಸ್ಟೂಡೆಂಟ್ಸ್, ಯು ಕಾಂಟ್ ಬ್ಲೇಮ್. ನಾನು ಹೇಳ್ತೇನೆ ನೋಡಿ, ಫೈನಲಿ ನೀವು ಯಾರನ್ನೂ ಬ್ಲೇಮ್ ಮಾಡಲಿಕ್ಕಿಲ್ಲ. ರಾಜಾರೋಷವಾಗಿ VTUದವರು ನಿಮ್ಮನ್ನು ಫೇಲ್ ಮಾಡಿ ಯಾವುದರಲ್ಲಿ ರಿವ್ಯಾಲ್ಯೂಷನಲ್ಲಿ ಪಾಸ್ ಮಾಡ್ತಾರೆ. ಇದು ಗೊತ್ತಾಗ್ತದೆ ದೊಡ್ಡ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಅದು ಹೇಗೆ ಫಸ್ಟಿಗೆ ಪಾಸ್ ಆಗದೆ ಇರೋದು ರಿವ್ಯಾಲ್ಯೂಷನಲ್ಲಿ ಪಾಸ್ ಆಗುತ್ತೆ? ದುಡ್ಡು ಮಾಡೋ ಇದಲ್ವಾ? ಸೊ ನೀವು ಕಷ್ಟಪಟ್ಟು ಓದಲೇಬೇಕು. ಏನೇ ಆಗಲಿ VTUದವ್ರು ಎಷ್ಟೇ ಕಷ್ಟ ಕೊಡಲಿ, ನಾನೊಂದು 60 to 80 ತೆಗಿತೇನೆ ಅಂತೇಳಿ ನೀವು ಓದಲೇಬೇಕು ಸ್ಟೂಡೆಂಟ್ಸ್. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ನಾನು ಇರೋದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಓದಿ. ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ. ಬೆಳೀತಾ ನೀವು ಇದಾಗ್ತಾ ನಿಮ್ಮ ತಲೆಯಲ್ಲಿ ನಿಮಗೆ ಬರುತ್ತೆ. ಸೊ ದಯವಿಟ್ಟು ಬ್ಲೇಮ್ ಮಾಡಲಿಕ್ಕೆ ಹೋಗ್ಬೇಡಿ, ಆದಷ್ಟು ಹಾರ್ಡ್ ವರ್ಕ್ ಮಾಡಿ. ಓಕೆ, ಲೆಟ್ಸ್ ಬಿಗಿನ್. ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ ವೆರಿ 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 ಇಂಪಾರ್ಟೆಂಟ್. ಒಂದು ಒಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಲಿ ನೀವು ಪ್ಲೇಸ್ ಆಗಬೇಕಂದ್ರೆ ವಿದೌಟ್ ದಿಸ್ ಯು ಕಾಂಟ್ ಗೆಟ್ ಪ್ಲೇಸ್ಡ್. ನೆನಪಿಟ್ಕೊಳ್ಳಿ, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಓನ್ಲಿ ಓದಬೇಕು ಅಂತ ಓದಬೇಡಿ, ನಾಲೆಜನ್ನು ತೊಗೊಳ್ಬೇಕು ಅಂತ ಓದ್ಕೊಳ್ಳಿ. ಇನ್ನಿರೋದು 2-3 ದಿನ ಎಕ್ಸಾಮಿಗೆ. ದಯವಿಟ್ಟು ಈಗ ನಾಲೆಜ್ ತೊಗೊಳ್ಬೇಕು ಅಂತ ಇದು ಮಾಡಲಿಕ್ಕೆ ಹೋಗಬೇಡಿ, ಎಕ್ಸಾಮಿಗೆ ಓದ್ಕೊಳ್ಳಿ. ಓಕೆ, ಈಗ ಡಿಫೈನ್ ಡೇಟಾ ಸ್ಟ್ರಕ್ಚರ್ಸ್ ವಿತ್ ದ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ವಿತ್ ಎಕ್ಸಾಂಪಲ್ಸ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಡೇಟಾ ಸ್ಟ್ರಕ್ಚರ್ ಅಂದರೆ ಏನು? ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ವಿತ್ ಎಕ್ಸಾಂಪಲ್. ನಿಮ್ಗೆ ಗೊತ್ತಿದ್ದಿಲ್ಲ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಆ್ಯಂಡ್ ಇದು ಕ್ಲಾಸಿಫಿಕೇಶನ್ ಏನು, ಪ್ರಿಮಿಟಿವ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಅಂತಿದೆ. ಪ್ರಿಮಿಟಿವಲ್ಲಿ ನಿಮ್ಮದು ಬೇಸಿಕ್ ಡೇಟಾ ಟೈಪ್ಸ್ ಇದೆಯಲ್ಲ, ಇಂಟಿಜರ್, ಫ್ಲೋಟ್, ಡಬಲ್, ಕ್ಯಾರೆಕ್ಟರ್, ಅದನ್ನೆಲ್ಲ ಬರೆದಿಟ್ಕೊಂಡು ಬನ್ನಿ. ನಾನ್ ಪ್ರಿಮಿಟಿವಲ್ಲಿ ಯಾವ್ದು ಬರುತ್ತೆ? ನಿಮ್ಮ ಡೇಟಾ ಸ್ಟ್ರಕ್ಚರ್ಲಿ ಚಾಪ್ಟರ್ ಇದೆಯಲ್ಲ, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಅದೇ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಎಕ್ಸ್ಪ್ಲೇನ್ ಮಾಡಬೇಕು. 10 ಮಾರ್ಕ್ಸಿಗೆ ಕೇಳ್ತಾರೆ, ಸುಮ್ಮನೆ ಇಷ್ಟು ಬಂದು ಕೊಡೋದಿಲ್ಲ. ಯು ಶುಡ್ ಎಕ್ಸ್ಪ್ಲೇನ್. ಇಂಟೀಜರ್ ಅಂದರೆ ಏನು, ಡಬಲ್ ಅಂದರೆ ಏನು, ಸ್ಟ್ಯಾಕ್ ಅಂದರೆ ಏನು, ಕ್ಯೂ ಅಂದರೆ ಏನು, ಲಿಂಕ್ಡ್ ಲಿಸ್ಟ್ ಅಂದರೆ ಏನು. 10 ಮಾರ್ಕ್ಸ್ ಕ್ವಶನ್ ಕೇಳಿ ಇದೆಲ್ಲ ಬರೀಬೇಕು. ಅದ್ರ ಜೊತೆ ಪ್ರಿಮಿಟಿವ್ ಆಪರೇಷನ್ಸ್ ಒಂದು ಕೇಳಿದ್ದಾರೆ. ಓಕೆ, ಸೊ ಇದೆಲ್ಲ ನೀವು ಇದನ್ನೆಲ್ಲ ಕಲ್ತ್ಕೊಂಡೋಗಿರ್ತಾರೆ. ಡಿಫೈನ್ ಡೇಟಾ ಸ್ಟ್ರಕ್ಚರ್ಸ್ ವಿತ್ ನೀಟ್ ಡಯಾಗ್ರಾಮ್, ಕ್ಲಾಸಿಫಿಕೇಶನ್ ಎಲ್ಲದನ್ನು ಕಲ್ತ್ಕೊಂಡೋಗಿರ್ತಾರೆ. ವಿತ್ ದ ನೀಟ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟು. ಪ್ರಿಮಿಟಿವ್ ಆಪರೇಷನ್ ಅಂತ ಕೇಳಿದರೆ ನೀವು ಅಲ್ಲೇ ತಡಬಡ ಆಗ್ತೀರಾ. ಸರ್ ನನಗೆ ಬರಲೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ವಾಟ್ ಆರ್ ದ ಪ್ರಿಮಿಟಿವ್ ಆಪರೇಷನ್ಸ್ ಅಂತ ಕೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು, ರೈಟ್ ಅ ಸಿ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಪುಷ್, ಪಾಪ್ ಆ್ಯಂಡ್ ಡಿಸ್ಪ್ಲೇ ಆಪರೇಷನ್ ಫಾರ್ ಸ್ಟ್ಯಾಕ್ ಯೂಸಿಂಗ್ ಅರೇಸ್. ಈ ಕ್ವಶನ್ ತುಂಬ 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 ಇಂಪಾರ್ಟೆಂಟು. ಇದನ್ನು ಕೇಳೋವಂಥ ರೀತಿ ಡಿಫ್ರೆಂಟ್ ಆಗ್ಬೋದು, ಬಟ್ ಈ ಕ್ವಶನ್ ಕೇಳ್ತಾರೆ. ಪುಷ್, ಪಾಪ್ ಆ್ಯಂಡ್ ಡಿಸ್ಪ್ಲೇ. ಕೆಲವು ಟೈಮ್ ಏನು ಕ್ವಶನ್ ಕೇಳ್ತಾರೆ ಗೊತ್ತುಂಟ? ಸ್ಟ್ಯಾಕ್ ಅಂತ ಕೊಟ್ಟು ಓವರ್ಫ್ಲೋ ಇದನ್ನು ಡಿಸ್ಪ್ಲೇ ಮಾಡಿ, ಅಂದರೆ ಓವರ್ಫ್ಲೋ, ಅಂಡರ್ಫ್ಲೋ ಅಥವಾ ಫುಲ್ ಆಗಿರೋದನ್ನು ಹೇಗೆ ಚೆಕ್ ಮಾಡ್ತೀರಾ, ಅಥವಾ ಎಂಟಿ ಇರೋದನ್ನು ಹೇಗೆ ಚೆಕ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಕೇಳ್ತಾ ಇರೋದಿದೆ. ನಿಮ್ಗೆ ಅದು ಗೊತ್ತಿದೆಯಲ್ಲ, ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನೀವು ಚೆಕ್ ಮಾಡಬೇಕು ಈಸ್ ಫುಲ್ ಅಂತ. ಇನ್ ಕೇಸ್ ಸ್ಟ್ಯಾಕ್ ಫುಲ್ ಆಗಿದ್ರೆ ನೀವು ಪುಷ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಇದನ್ನೇ ಕ್ವಶನ್ನ ಉಲ್ಟಾ ಪಲ್ಟ ಕೇಳ್ತಾರೆ. ಪಾಪ್ ಮಾಡಬೇಕಂದ್ರೆ ಒಳಗಡೆ ಸ್ಟ್ಯಾಕ್ ಒಳಗಡೆ ಏನಾದರೂ ಇದ್ದರೆ ಮಾತ್ರ ನೀವು ಪಾಪ್ ಮಾಡಲಿಕ್ಕೆ ಆಗೋದಲ್ವಾ? ಸ್ಟ್ಯಾಕ್ ಒಳಗಡೆ ಎಲಿಮೆಂಟೇ ಇಲ್ಲದೆ ಹೇಗೆ ಪಾಪ್ ಮಾಡ್ತೀರಾ? ಆವಾಗ ನೀವು ಈಸ್ ಎಂಟಿ ಕಂಡೀಷನ್ನ ಚೆಕ್ ಮಾಡಲೇಬೇಕು. ಅದನ್ನೇ ಅವ್ರು ಸ್ವಲ್ಪ ಉಲ್ಟಾಗಿ ಕೇಳ್ಬೋದು. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಥರ್ಡ್ ಒನ್, ಎಕ್ಸ್ಪ್ಲೇನ್ ಆಲ್ ಆಪರೇಷನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಕೇಳಿದ್ದಾರೆ, ಆಪರೇಷನ್ಸ್ ಕ್ಯಾರಿಡ್ ಆನ್ ಅರೇಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ಆಪರೇಷನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಹೇಳಿ? ನೀವು ಇನ್ಸರ್ಟ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ, ಅಥವಾ ಸರ್ಚ್ ಮಾಡ್ತೀರಾ, ಸಾಲ್ಟ್ ಮಾಡ್ತೀರಾ, ಇದೇ ವಾಟ್ ಆರ್ ದ ಆಪರೇಷನ್ಸ್. ನೀವು ಆಪರೇಷನ್ಸ್ ಅಂತ ಹೇಳಿದ್ರೆ ಏನಿದೆ? ಆಪರೇಷನ್ಸ್ ಡೇಟಾ ಸ್ಟ್ರಕ್ಚರ್ ಮಾಡೋದೇನು? ಇನ್ಸರ್ಟ್ ಮಾಡೋ, ಡಿಲೀಟ್ ಮಾಡೋ, ಸರ್ಚ್ ಮಾಡೋದು, ಅಥವಾ ಸಾಲ್ಟ್ ಮಾಡೋದು, ಇಂಥದ್ದೇ ಟ್ರಾವೆರ್ಸ್ ಮಾಡೋದು, ಇದೇ ಡೇಟಾ ಸ್ಟ್ರಕ್ಚರ್ಸ್. ಆಪರೇಷನ್ ಕ್ಯಾರಿಡ್ ಆನ್ ಅರೇಸ್. ಆಪರೇಷನ್ ಕ್ಯಾರಿಡ್ ಆನ್ ಅರೇಸ್ ಅಂದ್ರೆ ಅದೇ ಬರುತ್ತಲ್ವ? ಅರೇಸಲ್ಲಿ ಏನು ಮಾಡ್ತೀರಾ ನೀವು? ಡಿಸ್ಪ್ಲೇ ಮಾಡ್ತೀರಾ, ಪುಷ್ ಮಾಡ್ತೀರಾ, ಪಾಪ್ ಮಾಡ್ತೀರಾ, ಸರ್ಚ್ ಮಾಡ್ತೀರಾ, ಸಾಲ್ಟ್ ಮಾಡ್ತೀರಾ, ಇದೇ. ದಿಸ್ ಈಸ್ ಆಲ್ ಆಪರೇಷನ್ ಕ್ಯಾರಿಡ್ ಆನ್ ಅರೇಸ್ ಅಷ್ಟೇ. ಇದನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಿದಂಥ ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡ್ರೆ 70ಗಂತೂ ಏನೂ ಪ್ರಾಬ್ಲಮ್ ಇಲ್ಲ. 60+ ಅಂತೂ ಪಕ್ಕಾ ಬರುತ್ತೆ. ಇನ್ನು ಎಲ್ಲದು ಅದೇ ರಿಪೀಟ್ ಆದರೆ 80+ ಬರುತ್ತೆ. 60 to 80 ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಪರ್ಫೆಕ್ಟಾಗಿ ಓದ್ಕೊಂಡು ಹೋಗ್ಬೇಕು. ನೆಕ್ಸ್ಟು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ನೀವೇನು ಮಾಡ್ತೀರಾ ಗೊತ್ತುಂಟ? ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಓದ್ಕೊಂಡು ಹೋಗ್ತೀರಾ, ಬಟ್ ಅರೇಸನ್ನು ಕೇಳಿದ್ದಾರೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟ್ರಕ್ಚರ್ಸ್, ಯೂನಿಯನ್ಸ್ ಆ್ಯಂಡ್ ಅರೇಸ್. ಓಕೆ, ಇದು ತುಂಬ ಈಸಿ ಕ್ವಶನ್ ಸ್ಟೂಡೆಂಟ್ಸು. ಅದನ್ನು ಕ್ವಶನ್ ಕೇಳ್ತಾರೆ. ಸಿ ಪ್ರೋಗ್ರಾಮಲ್ಲೇ ಕಲ್ತಿದ್ದೀರಾ ಇದನ್ನು, ಸ್ಟ್ರಕ್ಚರ್ಸ್, ಯೂನಿಯನ್ಸ್, ಅರೇಸು. ಅದನ್ನು ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ ವಿತ್ ಸೂಟೇಬಲ್ ಎಕ್ಸಾಂಪಲ್ಸ್.
ಪ್ರೋಗ್ರಾಮ್ ಬರೀಬೇಕು. ನೀವೇನು ಬರೀತಾ ಗೊತ್ತುಂಟಾ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಂತ ಹೇಳಿದ್ರು ಕೂಡ ಕೆಲಾಕ್, ಮೆಲಾಕ್, ರೀಅಲಾಕ್, ಫ್ರೀ ಇದನ್ನು ಬರೀತೀರಾ. ಬಟ್ ವಿತ್ ಎಕ್ಸಾಂಪಲ್ ಅಂದರೆ ಒಂದು ಪ್ರೋಗ್ರಾಮಲ್ಲಿ ಇದೆಲ್ಲದನ್ನು ಯೂಸ್ ಮಾಡಬೇಕು. ಸೇಮ್ ಬರೆಯೋದು ಅದನ್ನೇ. ಕೆಲಾಕ್ ಏನು ಮಾಡುತ್ತೆ, ಮೆಲಾಕ್ ಏನು ಮಾಡುತ್ತೆ, ಮೆಮೊರಿನ ಎಲೋಕೇಟ್ ಮಾಡುತ್ತೆ, ಕೆಲಾಕ್ ಮಾಡುತ್ತೆ, ರೀಅಲಾಕ್ ಮಾಡುತ್ತೆ, ಮತ್ತೇನು ಫ್ರೀ ಮಾಡುತ್ತೆ. ಕೆಲಾಕ್, ಮೆಲಾಕ್, ರೀಅಲಾಕ್, ಫ್ರೀ. ಅಲೋಕೇಟ್ ಮಾಡೋದನ್ನು ರೀಅಲಾಕ್ ಮಾಡಬೇಕಂತೇಳಿದ್ರೆ ಎಷ್ಟು ರೀಅಲಾಕ್ ಮಾಡಬೇಕು ಅದನ್ನು ಬರೀಬೇಕು. ಅದು ಗೊತ್ತಿದೆಯಲ್ಲ ನಿಮಗೆ, ಅದನ್ನು ಒಂದು ಪ್ರೋಗ್ರಾಮಲ್ಲಿ ಬರೀಲಿಕ್ಕೆ ಹೇಳ್ತಾರೆ ಅಷ್ಟೇ. ಇದು ತುಂಬ ಟೈಮ್ ಕೇಳಿದ್ದಾರೆ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಥವಾ ಕ್ವಶನ್ನ ಡೈರೆಕ್ಟ್ ಕೇಳ್ಬೋದು, ಕೆಲಾಕ್, ಮೆಲಾಕ್, ರೀಅಲಾಕ್, ಫ್ರೀಯನ್ನು ಮಾಡಿ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಗಿವನ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್, ಡ್ರಾ ದ ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಆ್ಯಂಡ್ ಆಲ್ಸೋ ಡ್ರಾ ದ ಟ್ರಾನ್ಸ್ಪೋಸ್ ಆಫ್ ರಿಸಲ್ಟೆಂಟ್ ಟ್ರಿಪ್ಲೆಟ್. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ಪಾರ್ಸ್ ಮ್ಯಾಟ್ರಿಕ್ಸನ್ನು ಕೊಟ್ಟಿರ್ತಾರೆ, ಅದಕ್ಕೆ ನೀವು ಏನನ್ನು ಮಾಡಲಿಕ್ಕೆ ಹೇಳ್ತಾರೆ, ಡ್ರಾ ದ ಟ್ರಿಪ್ಲೆಟ್ ರಿಪ್ರೆಸೆಂಟೇಷನ್ ಆ್ಯಂಡ್ ಆಲ್ಸೋ ಡ್ರಾ ದ ಟ್ರಾನ್ಸ್ಪೋಸ್. ರಿಸಲ್ಟೆಂಟ್ ಬರುತ್ತಲ್ಲ, ಟ್ರಿಪ್ಲೆಟನ್ನು ಮಾಡ್ತಿರಲ್ಲ ಅದರದ್ದು ಟ್ರಾನ್ಸ್ಪೋಸ್ ಮಾಡಲಿಕ್ಕೆ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಅದು ಬಿಟ್ಟರೆ ಇದರಲ್ಲಿ ರೈಟ್ ಅ ಸಿ ಫಂಕ್ಷನ್ ಟು ಪರ್ಫಾರ್ಮ್ ಅ ಟ್ರಾನ್ಸ್ಪೋಸಲ್ಲಿ ಸಿ ಫಂಕ್ಷನು ಕೇಳ್ಬೋದು, ಪ್ರೋಗ್ರಾಮ್ ಬರೀಲಿಕ್ಕೂ ಕೇಳ್ಬೋದು. ದಯವಿಟ್ಟು ಕಲ್ತ್ಕೊಂಡು ಹೋಗಿ. ಟ್ರಾನ್ಸ್ಪೋಸ್ ಅಂತ ಬಂದಾಗ ಇದನ್ನು ಕಲ್ತ್ಕೊಂಡು ಹೋಗಿ. ನಾನು ಬೇಕಾದರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಆ ಟ್ರಿಪ್ಲೆಟನ್ನು ಎಕ್ಸಾಂಪಲ್ ಆಗಿ ತಗೊಂಡು ಇಲ್ಲಿ ಕೊಟ್ಟಿರ್ತಾರೆ. ಟ್ರಿಪ್ಲೆಟ್ ಅಂದರೆ ಮ್ಯಾಟ್ರಿಕ್ಸನ್ನು ಕೊಟ್ಟಿರ್ತಾರೆ, ಬಟ್ ನಾನು ಮ್ಯಾಟ್ರಿಕ್ಸ್ ಬರ್ಕೊಳ್ಳಿಲ್ಲ. ನಾನು ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೇನೆ ರಿಲೇಟೆಡ್ ಟು ಟ್ರಿಪ್ಲೆಟ್. ಅದನ್ನು ಹೇಗೆ ಬರೆಯೋದು ಅದನ್ನು ನಾನು ಮಾಡ್ತೇನೆ. ಇದು ಸಿ ಪ್ರೋಗ್ರಾಮ್ ಬರೀಬೇಕು. ಈ ಕ್ವಶನು ಕೇಳ್ಬೋದು. ನೀವು ಟ್ರಿಪ್ಲೆಟನ್ನು ಮಾಡೋದು, ಡ್ರಾ ಮಾಡೋದು ಎಲ್ಲದನ್ನು ಕಲ್ತ್ಕೊಂಡು ಹೋಗಿರ್ತಾರೆ, ಪ್ರೋಗ್ರಾಮ್ ಕಲ್ತ್ಕೊಂಡು ಹೋಗಿರೋದಿಲ್ಲ. ಕ್ವಶನ್ ಪ್ರೋಗ್ರಾಮ್ ಮೇಲೆ ಕೇಳ್ತಾರೆ, ಆವಾಗ ನಿಮಗೆ ಪ್ಯಾನಿಕ್ ಆಗ್ತೀರ. ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಪ್ಯಾಟರ್ನ್ ಮ್ಯಾಚಿಂಗ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಔಟ್ಲೈನ್ ದ ನುತ್ ಮಾರಿಸ್ ಪ್ರಾಟ್, KMP ಅಂತ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. KMP ಅಂತ ಕೇಳಿದ್ದಾರೆ. ಅಲ್ಗೋರಿದಮ್ ಆ್ಯಂಡ್ ಇಲ್ಲಸ್ಟ್ರೇಟ್ ಟು ಫೈಂಡ್ ಅಕ್ಕರೆನ್ಸ್ ಆಫ್ ಅ ಫಾಲೋವಿಂಗ್ ಪ್ಯಾಟರ್ನ್. ಈ ಅಲ್ಗೋರಿದಮನ್ನು ಔಟ್ಲೈನ್ ದ ಅಲ್ಗೋರಿದಮ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಪ್ಯಾಟರ್ನನ್ನು ಕೊಟ್ಟು ಅಕ್ಕರೆನ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. KMPಯನ್ನು ಯೂಸ್ ಮಾಡಿ. ಓಕೆ, ವಾಟ್ ಡು ಯು ಮೀನ್ ಬೈ ಪ್ಯಾಟರ್ನ್ ಮ್ಯಾಚಿಂಗ್, ಔಟ್ಲೈನ್ ದ ನುತ್ ಮಾರಿಸ್ ಪ್ಯಾಟ್ ಅಲ್ಗೋರಿದಮ್ ಆ್ಯಂಡ್ ಇಲ್ಲಸ್ಟ್ರೇಟ್ ಟು ಫೈಂಡ್ ದ ಅಕ್ಕರೆನ್ಸ್ ಆಫ್ ದ ಫಾಲೋವಿಂಗ್ ಫಂಕ್ಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. 7 ಕ್ವಶನ್ಸ್ ಆಯಿತು, ಆಯಿತಾ. ಅದಾದಮೇಲೆ 8th ಒನ್, ವಿತ್ ಸೂಟೇಬಲ್ ಎಕ್ಸಾಂಪಲ್ ಡಿಸ್ಕಸ್ ಸೆಲ್ಫ್ ರೆಫರೆನ್ಷಿಯಲ್ ಸ್ಟ್ರಕ್ಚರ್ಸ್. 1 ಟೈಮ್ ಕ್ವಶನ್ ಕೇಳಿದ್ದಾರೆ. ಸೆಲ್ಫ್ ರೆಫರೆನ್ಷಿಯಲ್ ಸ್ಟ್ರಕ್ಚರ್ಸ್ 1 ಟೈಮ್ ಕೇಳಿದ್ದಾರೆ. ಹೌ ಸೀಕ್ವೆನ್ಷಿಯಲ್ ಮ್ಯಾಪಿಂಗ್ ಕ್ಲಾಸಿಕಲಿ ಪರ್ಫಾರ್ಮ್ಡ್ ಆನ್ ಲೀನಿಯರ್ ಲಿಸ್ಟ್. ಸೀಕ್ವೆನ್ಷಿಯಲ್ ಮ್ಯಾಪಿಂಗ್ ಇವೆರಡು ಸ್ವಲ್ಪ ಏನು ಹೇಳ್ತಾರೆ, ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ ಕೇಳಿದಂಥ ಕ್ವಶನ್. ನೀವು ಸರ್ ನಾನು ಕ್ವಶನ್ ನಂಬರ್ 2 ಮಾಡೋದಿಲ್ಲ, ಕ್ವಶನ್ ನಂಬರ್ 1ನಲ್ಲೇ ಪರ್ಫೆಕ್ಟ್ ಆಗ್ತೇನೆ ಸರ್, ನೀವು ಈ 9 ಕ್ವಶನನ್ನು ಕಂಪಲ್ಸರಿ ಮಾಡ್ಕೊಂಡು ಹೋಗಲೇಬೇಕು. ದೆರ್ ಇಸ್ ನೋ ಚಾಯ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, 9 ಕ್ವಶನ್ನ ಕಂಪಲ್ಸರಿ ಮಾಡಲೇಬೇಕು. 12 to 15 ಪಕ್ಕಾ ಸ್ಕೋರ್ ಮಾಡ್ತೀರಾ. ಅದರಲ್ಲೂ ಕೂಡ ನೀವು ಕೆಲವು ಟೈಮ್ ಏನು ಮಾಡಿರ್ತೀರಾ, ನಾನು ಅದೇ ಹೇಳಿದೆ ನೋಡಿ, ನೀವು ಓನ್ಲಿ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಕಲ್ತ್ಕೊಂಡು ಇದನ್ನು ಕಲ್ತ್ಕೊಂಡು ಹೋಗ್ತೀರಾ, ಫಂಕ್ಷನ್ ಸಿ ಪ್ರೋಗ್ರಾಮ್ ಕಲ್ತ್ಕೊಂಡು ಹೋಗಿರೋದಿಲ್ಲ. ಆವಾಗ ನಿಮ್ಗೆ ಓನ್ಲಿ ವಾಟ್ ಇಸ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಬರೆದಿಟ್ಟು ಬರ್ತೀರಾ, ಉಳಿದಿದ್ದು ಬರೋದಿಲ್ಲ. ಆ ಥರ ಮಾಡಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ. ಇನ್ನೊಂದು ರೈಟ್ ಅ ಸಿ ಪ್ರೋಗ್ರಾಮ್, ಇದು ಓಕೆ, ಇದು ಡಿಫೈನ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕೊಟ್ಟು, ಇನ್ ಕೇಸ್ ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕೊಟ್ಟು, ಅದಾದಮೇಲೆ ಪ್ರಿಮಿಟಿವ್ ಆಪ್ಸ್ ಎಕ್ಸ್ಪ್ಲೇನ್ ಪ್ರಿಮಿಟಿವ್ ಆಪರೇಷನ್ಸ್ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಇದನ್ನು ಕಲ್ತ್ಕೊಂಡು ಹೋಗಿ, ದಯವಿಟ್ಟು ಕಲ್ತ್ಕೊಂಡು ಹೋಗಿ. ಅದು ಬಿಟ್ಟರೆ ಇಲ್ಲೊಂದು ನೋಡಿ, ಎಕ್ಸ್ಪ್ಲೇನ್ ಆಲ್ ಆಪರೇಷನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್. ಇದು ಗೊತ್ತಿರುತ್ತೆ ನಿಮಗೆ. ಟ್ರಾವೆರ್ಸ್, ಇನ್ಸರ್ಷನ್, ಡಿಲೀಷನ್, ಸರ್ಚ್, ಸಾರ್ಟ್ ಇದೆಲ್ಲದು ಗೊತ್ತಿರುತ್ತೆ, ವಾಟ್ ಆರ್ ದ ಆಪರೇಷನ್. ಬಟ್ ಅಲ್ಲಿ ಆಪರೇಷನ್ಸ್ ಕ್ಯಾರಿಡ್ ಆನ್ ಅರೇಸ್ ಅಂತ ಕೇಳಿದಾಗ ನೀವು ಇದೇನು ಆಪರೇಷನ್ ಕ್ಯಾರಿಡ್ ಆನ್ ಅರೇಸ್, ನಾನು ಓದಲೇ ಇಲ್ಲಲ್ಲ, ಇದು ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗಲೇ ಹೇಳ್ತಾ ಇದ್ದೇನೆ, ಇದೆಲ್ಲದನ್ನು ಕಲ್ತ್ಕೊಂಡೋಗಿ. ನೀವು ಅಟ್ಲೀಸ್ಟ್ ಫಸ್ಟ್ ಕ್ವಶನ್ ಅಟೆಂಡ್ ಮಾಡ್ಕೊಂಡು ಹೋಗ್ತೀರಂತಾದರೆ ದಯವಿಟ್ಟು ಈ 9 ಕ್ವಶನ್ನ ದಯವಿಟ್ಟು ನೋಡ್ಕೊಂಡು ಹೋಗಿ. ಇವೆರಡು 1 ಟೈಮ್ ಮಾತ್ರ ರಿಪೀಟ್ ಆಗಿರೋದು. ಇದು ಬರೋದಿಲ್ವೇನೋ, ತುಂಬ ಟೈಮ್ ರಿಪೀಟ್ ಆಗಿದ್ದನ್ನೇ ಕೊಡ್ತಾ ಇದ್ದರೆ ಅವ್ರು ಏನು ಲೈಫ್ ಲಾಂಗ್ ರಿಪೀಟ್ ಆಗಿದ್ದನ್ನೇ ಕೊಡ್ತಾ ಇರೋದಾ ಸರ್? ಇದು 4 ಟೈಮ್ ಬಂದಿದೆ, ಲೈಫ್ ಲಾಂಗ್ ಅದನ್ನೇ ಕೊಡ್ತಾ ಇರೋದಾ? ಇನ್ನು 10 ಇಯರ್ಸ್ ಅದನ್ನು 10 ಟೈಮ್ಸ್ ಕೊಡಬೇಕಾ? ಸೊ ಸ್ವಲ್ಪ ಥಿಂಕ್ ಮಾಡಿ, ಲಾಜಿಕಲಿ ಥಿಂಕ್ ಮಾಡಬೇಕಲ್ವಾ. ನೆಕ್ಸ್ಟ್ ಇಯರ್ ಬರೋರಿಗೆ ಏನು ಪುನಃ ಅದನ್ನೇ ಕೊಡ್ತಾ ಇರಲಿಕ್ಕಾಗತ್ತಾ? ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ. ಫಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್. ಅದಾದಮೇಲೆ ರೈಟ್ ಆ್ಯನ್ ಅಲ್ಗೋರಿದಮ್ ಟು ಇವ್ಯಾಲ್ಯೂಯೇಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನು. ಕ್ವಶನ್ ನಂಬರ್ 2 ಅಲ್ಲಿ ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಅಲ್ಗೋರಿದಮ್ ತುಂಬ ಟೈಮ್ ಕೇಳಿದ್ದಾರೆ. ಪ್ಲಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡೋದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇದನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡೋದು ಹೇಗೆ, ಅದು ನಾನು ನಿಮಗೆ ಇದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಒನ್ಸ್ ಆಫ್ಟರ್ ಅಪ್ಲೋಡಿಂಗ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಇದೊಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡೋದು. ಪ್ಲಸ್ ಇದು ಯಾವುದು ಟು ಸೇ ಸ್ಪಾರ್ಸ್ ಮ್ಯಾಟ್ರಿಕ್ಸ್, ಅದನ್ನು ಕೂಡ ನಾನು ಇದು ಮಾಡ್ತೇನೆ, ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಓಕೆ, ಎಕ್ಸ್ಪ್ಲೈನ್ ADT ಸ್ಟ್ರಕ್ಚರ್. ADT ಸ್ಟ್ರಕ್ಚರ್ ಯಾವುದು ಹೇಳಿದ್ದು? ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್. ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಬಗ್ಗೆ ಕೇಳ್ತಾ ಇರೋದು. ನೀವೀಗ ADT ಸ್ಟ್ರಕ್ಚರ್ ADT ಸ್ಟ್ಯಾಕ್ ಅಂದ ತಕ್ಷಣ ಟೆನ್ಷನ್ ಆಗ್ತಿರಲ್ಲ, ಏನೂ ಇಲ್ಲ. ಸ್ಟ್ಯಾಕ್ ಇದವ್ರು ಹೇಳ್ತಾ ಇದ್ದು ಪುಷ್, ಪಾಪ್, ಈಸ್ ಫುಲ್, ಈಸ್ ಎಂಟಿ, ಅದನ್ನೇ ಮಾಡ್ತಾ ಇರೋದಷ್ಟೇ. ಇದರಲ್ಲಿ ಏನು ಸಪ್ರೇಟಾಗಿ ಏನು ವಿಚಿತ್ರವಾಗಿ ಏನಿಲ್ಲ. ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಇನ್ ಸ್ಟ್ಯಾಕ್, ಗೊತ್ತಾಯ್ತಲ್ಲ. ಅದಾದಮೇಲೆ ಅರೇ ರಿಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್, ಇದೇನು ಹೊಸ್ತಲ್ಲ.
ಅರೇ ರಿಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಯಾವ್ದು ಹೇಳಿ, ಪುಷ್ ಪಾಪ್ ಅದೆಲ್ಲದು ಕೂಡ ಅರೇ ರಿಪ್ರೆಸೆಂಟೇಷನಲ್ಲೇ ಮಾಡೋದಲ್ವಾ. ಸೊ ಅದನ್ನು ಮಾಡಬೇಕು. ರೈಟ್ ಅ ಸಿ ಫಂಕ್ಷನ್, ಇದನ್ನು ಕೂಡ ತುಂಬ ಟೈಮ್ ಕೇಳಿದ್ದಾರೆ. ಯಾವುದಕ್ಕೆ? ಕಂಪೇರ್ ಟೂ ಸ್ಟ್ರಿಂಗ್ಸ್, ಕನ್ಕ್ಯಾಟ್ ಟೂ ಸ್ಟ್ರಿಂಗ್ಸ್, ರಿವರ್ಸ್ ಅ ಸ್ಟ್ರಿಂಗ್ ಬಟ್ ವಿದೌಟ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ಸ್. ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡಲಿಕ್ಕಿಲ್ಲ. str cmp, str ರಿವರ್ಸ್, str ಕನ್ಕ್ಯಾಟ್ ಅದು ಯಾವುದು ಯೂಸ್ ಮಾಡಲಿಕ್ಕಿಲ್ಲ. ವಿದೌಟ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ ಇವು ಮೂರನ್ನ ಬರಲಿಕ್ಕೆ ಕೇಳಿದ್ದಾರೆ. ಇದು ಕ್ವಶನ್ ನಂಬರ್ 2 ಅಲ್ಲಿ ಈ ವರ್ಷ ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಇದು ಪ್ಲಸ್ ಇದು ಫಿಕ್ಸ್ಡ್ ಆಗಿದೆ, ಆಲ್ಮೋಸ್ಟ್ ಹೆಚ್ಚಿನ ಟೈಮಲ್ಲಿ ಇದನ್ನು ಫಿಕ್ಸ್ ಆಗಿ ಕೇಳಿದ್ದಾರೆ. ಗೊತ್ತಾಯ್ತಾ? ಸೊ ಯಾಕಂದರೆ ಒಂದು ಪ್ರೋಗ್ರಾಮ್ ಇದು, ರೈಟ್ ಅಲ್ಗೋರಿದಮ್ ಟು ಇವ್ಯಾಲ್ಯುವೇಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಅಲ್ಗೋರಿದಮ್ ಕೇಳಿದ್ದಾರೆ ಪ್ಲಸ್ ಇದನ್ನು ಕೂಡ ಇವ್ಯಾಲ್ಯುವೇಟ್ ಮಾಡಿದ್ದಾರೆ. ಓಕೆ, ADT ಸ್ಟ್ರಕ್ಚರ್, ಅಬ್ಸ್ಟ್ರಾಕ್ಟ್ ಡೇಟಾ ಟೈಪ್ ಸ್ಟ್ಯಾಕ್ ಅದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಇದಿಷ್ಟು ಕ್ವಶನ್ ಕೇಳಿದ್ದಾರೆ. ಓಕೆ, ಇದು ರೈಟ್ ಅ ಸಿ ಫಂಕ್ಷನ್ ಟು ಪರ್ಫಾರ್ಮ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್, ರೈಟ್ ಅ ಸಿ ಫಂಕ್ಷನ್ ಇದನ್ನು ಇದರಲ್ಲಿ ಕೇಳಿದ್ದಾರೆ, ಇಲ್ಲಿ ಕೇಳಿದ್ದಾರೆ. ಓಕೆ, ಹೆಚ್ಚಿನ ಟೈಮ್ ನಾನು ನೋಡಿದ ಪ್ರಕಾರ ಇದೇ ಇಷ್ಟು ಕ್ವಶನ್, ಟೋಟಲಾಗಿ ಎಷ್ಟು ಕ್ವಶನ್ ಆಯಿತು? 9, 10, 11, 12, 13, ಅರೌಂಡ್ 13 ಕ್ವಶನಲ್ಲಿ ನಿಮಗೆ 100% 15 ಮಾರ್ಕ್ಸ್ ಬಂದೇ ಬರುತ್ತೆ. ಫಾರ್ ಶ್ಯೂರ್ 100% ಬರುತ್ತೆ, ಗ್ಯಾರಂಟಿ ಬರುತ್ತೆ. ನನ್ನ ಪ್ರಕಾರ ಗ್ಯಾರಂಟಿ ಬರುತ್ತೆ, 20 ಮಾರ್ಕ್ಸು ಬರ್ಬೋದು. ಓಕೆ, ಫಸ್ಟು ಓದೋದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ದಿಸ್ ಇಸ್ ಫ್ರಮ್ ಫಸ್ಟ್ ಮಾಡ್ಯೂಲು. ದಯವಿಟ್ಟು ಸ್ಟೂಡೆಂಟ್ಸ್, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ನೀವು ಯಾರನ್ನೂ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬರಲಿಲ್ಲ, ಇದು ಬರಲಿಲ್ಲ. VTUದವ್ರು ಇದು ಓಪನ್ಲಿ ಲೂಟ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ನಾವು ಹೇಳಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. VTUದವ್ರನ್ನೂ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಯಾರನ್ನೂ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಅದೇ ನಾನು ಹೇಳಿದೆ, ಒಂದು ಎಕ್ಸಾಂಪಲ್ ಕೊಟ್ಟೆ. ಕೆಲವೊಂದು ಕಾಲೇಜಲ್ಲಿ ಕಂಪ್ನಿನೇ ಬರೋದಿಲ್ಲ, ಕೆಲವೊಂದು ಕಾಲೇಜಲ್ಲಿ ಕಂಪ್ನಿ ಬಂದರೆ ಸ್ಟೂಡೆಂಟ್ಸ್ಗಳು ಈ ಥರ ಇದ್ದಾರೆ, ಸರ್ ಲ್ಯಾಕ್ ಆಫ್ ಸ್ಕಿಲ್ಸ್, ನೀವೇನು ಕಾಲೇಜಲ್ಲಿ ನಮ್ಗೆ ಹೇಳಿಕೊಡಲಿಲ್ಲ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ನಾವು ಕಂಪ್ನಿ ಕರ್ಸಿದ್ದೇವೆ, ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಕ್ರ್ಯಾಕ್ ಮಾಡೋದು ನಿಮ್ಮ ಬಿಟ್ಟಿದ್ದು, ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತೀರಾ ಅವಾಗ? ನೀವು ಸುಮ್ಮನೆ ಏನು ಹೇಳ್ತಾರೆ, ದಯವಿಟ್ಟು ಯಾರದ್ದು ಇದಕ್ಕೆ ನೀವು ಬಲಿಯಾಗಲಿಕ್ಕೆ ಹೋಗಬೇಡಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳೇಬೇಕು, ಓದಲೇಬೇಕು ಅಟ್ ಎನಿ ಕಾಸ್ಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ದಯವಿಟ್ಟು ಇದನ್ನು ಅಟ್ ಎನಿ ಕಾಸ್ಟ್ ಬಿಡಬೇಡಿ. ಇದಿಷ್ಟು ಕ್ವಶನ್ಸನ್ನು ಓದ್ಕೊಳ್ಳಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಪಕ್ಕಾ ರಿಪೀಟ್ ಆಗುತ್ತೆ. 15 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಹಿಂದಿನ ಇದರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ನಾನು ಹೇಳಿಕೊಟ್ಟಿದ್ರಲ್ಲಿ ಅಪ್ ಟು 75ವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿಕೊಟ್ಟಂಥ ರಿಪೀಟೆಡ್ ಕ್ವಶನ್ಸಲ್ಲಿ 70 to 70ವರೆಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, 60 to 80 ಗ್ಯಾರಂಟಿ ಬರುತ್ತೆ, 60+. ಬಟ್ ಅದ್ರ ಮೇಲ್ಗಡೆ ನಾನು ಹೇಳೋದಿಲ್ಲ. 80 ಮೇಲ್ಗಡೆ ಬರುತ್ತೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ಅಟ್ಲೀಸ್ಟ್ ಒಂದು 60ವರೆಗಂತೂ ಗ್ಯಾರಂಟಿ ಬರುತ್ತೆ. ಓಕೆ, ದಯವಿಟ್ಟು ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಅದಾದಮೇಲೆ ಯಾವುದಾದ್ರೂ ಬೇರೆ ಇಂಪಾರ್ಟೆಂಟ್ ಇದ್ದರೆ ದಯವಿಟ್ಟು ಅದನ್ನು ಮಾಡಿ. ಓಕೆ, ಇಮಿಡಿಯೇಟಾಗಿ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಇವತ್ತು ನೈಟ್ ಒಳಗಡೆ. ಆದಷ್ಟು 1, 2, 3 ಮಾಡ್ಯೂಲ್ ಇವತ್ತೇ ಕಂಪ್ಲೀಟ್ ಮಾಡ್ತೇನೆ. ನಾಳೆ ಆಫ್ಟರ್ನೂನ್ ಒಳಗಡೆ 4, 5 ಮಾಡ್ಯೂಲ್ ಕಂಪ್ಲೀಟ್ ಮಾಡ್ತೇನೆ. ಅದಾದ ನಂತರ ನೀವು ಕಮೆಂಟ್ ಮಾಡಿ. ನನಗೀಗ ಫಸ್ಟ್ ಮಾಡ್ಯೂಲಿಂದ ನಾನು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಇದು ಟ್ರಿಪ್ಲೆಟ್ ಡ್ರಾ ಮಾಡೋದು ಹೇಗೆ ಅದನ್ನು ಹೇಳಿಕೊಡ್ತೇನೆ. ಪ್ಲಸ್ ಅಕ್ಕರೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾಟರ್ನ್ ಇದನ್ನು ಹೇಳಿಕೊಡ್ತೇನೆ. 2ನೇದು. 3ನೇದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಇನ್ಫಿಕ್ಸ್. ಪೋಸ್ಟ್ ಫಿಕ್ಸ್ ತುಂಬ ಟೈಮ್ ಕೇಳಿದ್ದಾರೆ, ಇನ್ಫಿಕ್ಸ್ ಪ್ರಿಫಿಕ್ಸು ಕೇಳ್ಬೋದು. ಇದನ್ನು ಕೂಡ ಮಾಡ್ತೇನೆ ನಾನು. ಅದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.